ಟಿಕೆಟನ್ನು ಕೊಡಲಾಗಿತ್ತು. ಆದರೆ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೇನು ಸುಲಭ ಇರಲಿಲ್ಲ. ವಿಶ್ವನಾಥ್ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಟಿಕೆಟ್ ಸಿಗದೇ ಇದ್ದಾಗ ಮುನಿಸ್ಕೊಂಡಿದ್ರು. ಆದರೂ ಕೂಡ ಸುಧಾಕರ್ ಅವರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ರು. ಇದೆಲ್ಲವೂ ಕೂಡ ಇಲ್ಲಿ ಅವ್ರಿಗೆ ರಕ್ಷಣೆ ಮಾಡ್ತಾ ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡಿ, ಅಂತರವನ್ನು ಕೂಡ ಗಮನಿಸ್ಬೋದಿಲ್ಲಿ. ವಿಧಾನಸಭಾ ಎಲೆಕ್ಷನಲ್ಲಿ ಸೋತಿದಂಥ ಸುಧಾಕರ್ ಅವರು ಮಿನಿಸ್ಟರ್ ಆಗಿದ್ದಂಥವ್ರು. ಇದು ಯಾವ ರೀತಿ ವಿಶ್ಲೇಷಣೆ ಮಾಡೋದು ನನಗಂತೂ ಗೊತ್ತಾಗ್ತಿಲ್ಲ. ಅಷ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವ್ದಾರ ಸಂಸದರು ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಹೋರಾಟ ಮಾಡಿ ತಮ್ಮ ಬದುಕನ್ನು ಬಿಟ್ಬಿಟ್ಟು ಅಷ್ಟು ತ್ಯಾಗ ಮಾಡಿದ್ದು ಅಂತಂದರೆ ಡಿ ಕೆ ಸುರೇಶ್ ಅವರು. ಅಂಥವ್ರಿಗೆ ಈ ಪ್ರಜಾಪ್ರಭುತ್ವದಲ್ಲಿ ಮನ್ನಣೆ ಸಿಗಲಿಲ್ವಲ್ಲ ಅನ್ನೋದೇ ಒಂದು ದುಃಖ ನನಗೆ. ಇದು ಅವ್ರಿಗೆಲ್ಲ ನೋವು. ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಬಡ ಜನತೆಯ ಕುಟುಂಬದವರಿಗೆ ಇವತ್ತಿನ ದಿನ ಆ ನೋವು. ಹಾಗಾಗಿ ಒಂದು ವಿಚಾರ, ಇವತ್ತಿನ ದಿನ ಸಂಸದರಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಇವತ್ತಿನ ದಿನ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಯಾವ ರೀತಿ ನಾನು ನನ್ನ ಜನತೆ ಜೊತೆ ಹೋಗಿ ಇನ್ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು, ಇನ್ನೂ ಹೆಚ್ಚಿನ ಶ್ರಮ ಹಾಕಬೇಕು ಅನ್ನೋದನ್ನು ನಮಗೆ ಸಂದೇಶ ಕೊಟ್ಟಿದ್ದಾರೆ. ನಾವು ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವು ಹೇಳಿದ್ರಿ ಕ್ರಿಯಾಶೀಲರು ಜನರ ಮಿಡಿತಾ ಇದ್ರಂಥವ್ರು ಸೋಲು ಅನುಭವಿಸಿದ್ದಾರೆ. ಅಂದರೆ ಯಾವ ಶಕ್ತಿಗಳು ಕೆಲಸ ಮಾಡಿದ್ದಾವೆ? ಅಂದರೆ ಇವ್ರ ಕೆಲಸ ಇಷ್ಟ ಆಗಿಲ್ವಾ ಅಥವಾ ಅವ್ರಿಗೆ ಬೇರೆಯವರ ಅವಶ್ಯಕತೆ ಇದೆ ಅಂತ ಅಂತಿದ್ರು? ಅದೇ ನನಗೂ ಅಚ್ಚರಿಯಾದಂಥ ಫಲಿತಾಂಶ ಇದು. ನಾವು ಯಾರೂ ಊಹಿಸ್ಕೊಂಡಿರಲಿಲ್ಲ. ಎಲ್ಲೋದ್ರೂ ಜನ ಇಲ್ಲ ಡಿ ಕೆ ಸುರೇಶ್ ಅವ್ರು ಕೆಲಸ ಮಾಡಿದರೆ ನಾವು ಅವ್ರು ಬಿಡ್ಕೊಡೋಕ್ಕೆ ತಯಾರಿಲ್ಲ ಅನ್ನೋ ಹೇಳೋಂಥ ಮಾತು ಸಂದೇಶಗಳು ಕೊಡ್ತಿದ್ರು. ನಾವು ಇದು ಯಾವುದು ಇಲ್ಲದಲ್ಲೇ ಸುನಾಮಿ ಹೊಡೆದಂಗೆ ಹೊಡೆದಿದೆ ನನಗಂತೂ. ಸೊ ಹಾಗಾಗಿ ನೋಡಬೇಕು ಯಾವ ರೀತಿ ಇನ್ನು ಎಷ್ಟು ಮಟ್ಟಿಗೆ ನಾವು ಜನರನ್ನು ಸುಧಾರಣೆ ಮಾಡಬೇಕು, ಅವರನ್ನು ಮೆಚ್ಚಿಸಬೇಕು ಅನ್ನೋ ಪ್ರಯತ್ನ ಇವತ್ತು ನಮ್ಗೆ ಸಂದೇಶ ಕೊಟ್ಟಿದ್ದಾರೆ. ನಾನಂತೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿಂದನೇ, ಈ ಕ್ಷಣದಿಂದ ಇನ್ನೂ ಹೆಚ್ಚು ರೀತಿ ಶ್ರಮ ಹಾಕಿ ಜನರ ಹತ್ರ ಹೋಗಲಿಕ್ಕೆ, ನಮ್ಮ ಕಾರ್ಯಕರ್ತರನ್ನ ಪಡ್ಕೊಂಡು ಹೋಗಲಿಕ್ಕೆ ತಯಾರಾಗ್ತಿದ್ದೀನಿ ಅಂತ ಹೇಳೋ ಮಾತು. ಡಿ ಕೆ ಸುರೇಶ್ ಅವರ ಸೋಲು ಡಿ ಕೆ ಶಿವಕುಮಾರ್ ಅವರ ರಾಜಕೀಯಕ್ಕೆ ಹಿನ್ನಡೆನಾ ಸರ್ ಅಂತ? ಸೋಲು ಗೆಲುವು ರಾಜಕೀಯದಲ್ಲಿ ಚುನಾವಣೆಯಲ್ಲಿದೆ. ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಸಾಹೇಬರು 8 ಸಲ ಗೆದ್ದಿದ್ದಾರೆ. ಡಿ ಕೆ ಸುರೇಶ್ ಸಾಹೇಬರು 3 ಸಲ ಗೆದ್ದಿದ್ದಾರೆ, 11 ಸಲ ಗೆದ್ದಿದ್ದಾರೆ. ಸೋಲನ್ನು ಅದೇ ರೀತಿ ನಾವು ಸ್ವಾಗತಿಸಬೇಕು. ಅದಂಥ ಒಂದು ಸೋಲಿಗೆ ನಾವು ಅದರ ತೆಗೆದುಕೋಬಾರ್ದು. ಕುಮಾರಸ್ವಾಮಿ ಅವರು ಎಷ್ಟು ಸಲ ಸೋತಿದ್ದಾರೆ, ಅವ್ರ ಮನೇಲಿ ಎಷ್ಟು ಸಲ ಸೋತಿದ್ದಾರೆ, ದೇವೇಗೌಡರು ಎಷ್ಟು ಸಲ ಸೋತಿದ್ದಾರೆ. ಸೊ ಹಾಗಾಗಿ ಇಂದಿರಾ ಗಾಂಧಿ ಅವರು ಆಗಿನ ಕಾಲದಲ್ಲೂ ಸೋತಿರೋಂಥ ನಿದರ್ಶನಗಳಿದೆ. ಅದನ್ನು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಜನರಿಗೆ ಇನ್ಯಾವ ರೀತಿ ನಾವು ಅವರನ್ನು ಮೆಚ್ಚಬೇಕು, ಅವರನ್ನು ಮೆಚ್ಚಿಸಬೇಕು, ಯಾವ ರೀತಿ ಅವ್ರ ಜೊತೆ ಹತ್ರಕ್ಕೆ ಹೋಗಬೇಕು ಅನ್ನೋದೊಂದು ಪ್ರಯತ್ನದಲ್ಲಿ ನಾವು ಹುಡುಕಬೇಕಾಗಿದೆ. ಒಂದು. ಎರಡನೇದು, ಎಲ್ಲ ಒಳ್ಳೆಯ ಕೆಲಸಗಳು ಮಾಡಿದ್ರೂ ನಿಮಗೆ ಗೆಲುವು ಸಿಗುತ್ತೆ ಅನ್ನೋದನ್ನು ಇವತ್ತೇನು ನಮಗೆ ಈ ಒಂದು ಚುನಾವಣೆ ಫಲಿತಾಂಶದಲ್ಲಿ ಒಂದು ರೀತಿ ನಾವೇ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಹಾಗಾಗಿ ಕೆಲಸ ಒಂದೇ, ಅಭಿವೃದ್ಧಿ ಒಂದೇ ಎಂದಿದ್ರೆ ಇವತ್ತಿನ ದಿನ ಡಿ ಕೆ ಸುರೇಶ್ ಅವರು ಅತಿ ಹೆಚ್ಚಿನ ರೀತಿ ಗೆಲ್ಲಬೇಕಾಯಿತು. ಸೊ ಹಾಗಾಗಿ ನಾನು ಅದನ್ನು ಒಂದು ವಿಶ್ಲೇಷಣೆ ಕೂತು ಒಂದು ಸ್ವಲ್ಪ ಎಲ್ಲಿ ನಮಗೆ ಕಡಿಮೆ ಆಯಿತು, ಯಾವ ರೀತಿ ಕಡಿಮೆ ಆಯಿತು ಅಂತ ಆಲೋಚನೆ ಮಾಡಬೇಕು. ಇನ್ನು ರಾಜಕೀಯ ತಂತ್ರಗಾರಿಕೆಗಳು ವಿರೋಧ ಪಕ್ಷದವ್ರು ಮಾಡಿರೋಂಥದ್ದು ನೀವೇ ನೋಡ್ತಾ ಇದ್ರಿ. ಸೊ ಅದ್ರ ಯಾವ ರೀತಿ ನಾವೆಲ್ಲ ಪಾರದರ್ಶಕವಾಗಿ ನೇರವಾಗಿ ನಡೆದಂಥ ಮೋದಿಯವರ ಭಾವಚಿತ್ರವನ್ನು ಹಿಡಿದು ಜೋಶಿಯವರ ಭಾವಚಿತ್ರವನ್ನು ಹಿಡಿದು ಸಾಕಷ್ಟೊಂದು ಸಂಭ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮಹಿಳಾ ಕಾರ್ಯಕರ್ತರು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಏನು ಹೇಳ್ತೀರಿ? ಒಂದು ಜಯಬೇರಿ ಆಗಿದೆ. ನಮ್ಮ ಜೋಶಿ ಸಾಹೇಬ್ರು ವಿನ್ ಆಗಿದ್ದಾಗ, ಜಯಬೇರಿ ಆಗಿದ್ದಾಗ ನಾವೆಲ್ಲರೂ ತುಂಬಾ ಖುಷಿಯಾಗಿದ್ದೇವೆ. ನಾವು ನಿನ್ನೆಯಿಂದ ಸಂಭ್ರಮ ಸಲ ಕಾಯತಿದ್ವಿ. ನಾವು 100% ನಮ್ಮ ಜೋಶಿ ಸಾಹೇಬ್ರು ವಿನ್ ಆಗ್ತಾರೆ ಅಂತ ಹೇಳಿ. ಮತ್ತೆ ಇದಕ್ಕೆಲ್ಲ ಅವರ ಅಭಿವೃದ್ಧಿ, ಡೆವಲಪ್ಮೆಂಟ್ ಎಲ್ಲ ಕಾರ್ಯ ಎಲ್ಲ ಅವರ ಕಾರಣ. ವಿ ಆರ್ ಸೋ ಹ್ಯಾಪಿ, ಜಸ್ಟ್ ಕಾಂಟ್ ಎಕ್ಸ್ಪ್ರೆಸ್. ಕಾಂಗ್ರ್ಯಾಚುಲೇಷನ್ ಜೋಶಿ ಸರ್ ಜಿ. ದೇಶಾದ್ಯಂತ ಸಂಭ್ರಮ ಮುಗಿಲು ಮುಟ್ಟಿದೆ ಮೇಡಮ್. ಬಿಜೆಪಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲೆಲ್ಲಿ ಗಮನ ಹರಡಿದೆ. ಈ ಮಳೆನೂ ಬರೋದಕ್ಕೆ ಮತ್ತೆ ಜೋಶಿ ಸರ್ ವಿನ್ ಆಗೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಬಿಜೆಪಿ ವಿನ್ ಆಗ್ತದೆ ಅಂತ ಗೊತ್ತಿತ್ತು ನಮಗೆ. ಧನ್ಯವಾದಗಳು. ಜೋಶಿ ಅವರೀಗ 5ನೇ ಬಾರಿ ಜಯಬೇರಿಯನ್ನು ಬಾರಿಸಿದ್ದಾರೆ. ಜೋಶಿ ಸರ್ನ ಆರಿಸಿ ತಂದಂತ ಮೊದಲೆದ್ದ ಜೋಶಿ ಸರ್ಗೆ ದೊಡ್ಡ ಅಭಿನಂದನೆಗಳನ್ನು ಹೇಳ್ತೀವಿ. ಮತ್ತು ಅವ್ರಿಗೆ ಆರಿಸಿ ತಂದಂಥ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ಅವರಿಗೆ ಗೆಲುವನ್ನು ಸಾಧಿಸಲಿಕ್ಕೆ ಏನೆಲ್ಲ ಶ್ರಮಿಸಿದಾರ ಅವರೆಲ್ಲರಿಗೂ ಕೂಡ ಇವತ್ತು ಸಂತೋಷದ ದಿನವಾಗಿದೆ. ಮತ್ತೆಲ್ಲರನ್ನು ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ ರೀ. ತಾವೇನು ಹೇಳ್ತೀರಿ? ಸತತ 5ನೇ ಬಾರಿ
ಎಕ್ಸಾಕ್ಟ್ಲಿ ಗಮನಿಸ್ತಾ ಇದ್ವಿ. ಸಹಜವಾಗಿ ಈಗ ತಾವು ಬೆಂಬಲಿಸಿರುವ ಅಭ್ಯರ್ಥಿಗಳ ಗೆಲುವಾದಾಗ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರೋದು, ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರ ಗೆಲುವಿಗೆ ಕಾರ್ಯಕರ್ತರು ಹರ್ಷೋದ್ಗಾರ ಮುಗಿಲು ಮುಟ್ಟಿರೋದನ್ನ ಗಮನಿಸ್ತಾ ಇದ್ವಿ. ಬಹುತೇಕ ಕಡೆ ಇಂಥ ಸೆಲೆಬ್ರೇಷನ್ಗಳು ನಮಗೆ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಎಲ್ಲೆಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೋ ಅಲ್ಲಿ ಹರ್ಷೋದ್ಗಾರ. ಬಟ್ ಒಂದು ಗಮನಿಸಬೇಕು, ಅಂದುಕೊಂಡಂತಹ ನಂಬರ್ ಅನ್ನ ರೀಚ್ ಆಗಿಲ್ಲ ಬಿಜೆಪಿ ಅನ್ನೋ ಕಾರಣಕ್ಕೆ ತರಿಸಿರುವಂತಹ ಸ್ವೀಟ್ ಅನ್ನು ಕೂಡ ವಾಪಸ್ ಕಳಿಸ್ಬಿಟ್ರಂತೆ, ಬೇಡ ಈ ಸೆಲೆಬ್ರೇಷನ್ ಬೇಡ ಅಂತ. ಸೊ ಹಾಗಾಗಿ ಯಾಕೆ ಇಂಥದ್ದೊಂದು ಸೋಲಾಯಿತು, ಯಾಕೆ ಇಷ್ಟು ನಂಬರ್ಸ್ ಕಡಿಮೆ ಆಯಿತು, ಇಂಥದ್ದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಬಿಜೆಪಿ ನಾಯಕರಿಗಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. DK ಶಿವಕುಮಾರ್ ಅಂತ ಟ್ರಬಲ್ ಶೂಟರ್, ಸಂಘಟನಾ ಚತುರ, ಅವರ ಪಕ್ಷಕ್ಕೆ ತಮ್ಮನನ್ನ ಗೆಲ್ಲಿಸ್ಕೊಂಡು ಬರ್ಲಿಕ್ಕಾಗಲಿಲ್ಲ. ವೈಯಕ್ತಿಕವಾಗಿ ಎಂಥ ಪೆಟ್ಟಿದು DK ಶಿವಕುಮಾರ್ ಅವರಿಗೆ ಅಂತ. ಇಟ್ಸ್ ವೆರಿ ಸ್ಟ್ರೇಂಜ್. ಯಾಕಂದರೆ DK ಸುರೇಶ್ ಆಗಲಿ DK ಶಿವಕುಮಾರ್ ಆಗಲಿ ಪ್ರತಿ ದಿವಸ 24/7 ಜನರ ಜೊತೆಯಲ್ಲಿ ಪಾಲಿಟಿಕ್ಸ್ ಮಾಡೋವಂಥವ್ರು ಅವರು ನಾನ್ ಪೊಲಿಟಿಷಿಯನ್. ಡಾಕ್ಟರ್ ಮಂಜುನಾಥ್ ನಾನ್ ಪೊಲಿಟಿಷಿಯನ್, ಅವರನ್ನು ನಿಲ್ಲಿಸಿ ಗೆಲ್ಲಿಸ್ಬಿಡ್ತಾರೆ ಅಂದರೆ ಇಟ್ ಇಸ್ ರಿಯಲಿ ಎ ಬಿಗ್ ಸೆಟ್ ಬ್ಯಾಕ್ ಫಾರ್ DK ಶಿವಕುಮಾರ್ ಅಂಡ್ ಆಲ್ಸೋ DK ಸುರೇಶ್, ಟು ಸರ್ಟನ್ ಎಕ್ಸ್ಟೆಂಟ್ ಇವನ್ ಕಾಂಗ್ರೆಸ್ ಆಲ್ಸೋ. ಅದು ಅವರದೇ ಕ್ಷೇತ್ರದಲ್ಲಿ ಅವ್ರದೇ ಕ್ಷೇತ್ರದಲ್ಲಿ. ಮೋರ್ ಇಂಪಾರ್ಟೆಂಟ್ಲಿ ಇಸ್ ನಾನ್ ಪೊಲಿಟಿಷಿಯನ್. ಇದ್ರ ಜೊತೆಗೇನೆ ನಾನು ಆವಾಗಲಿಂದ ಅಂದ್ಕೊಳ್ತಾ ಇದ್ದೆ ಒಂದು ಪ್ರಶ್ನೆಯನ್ನು ಕಡಾಡಿ ಅವರಿಗೆ ಮತ್ತು ನಮ್ಮ NDA ವಕ್ತಾರ ಕೇಳಬೇಕಂದ್ರೆ, 2019ಗೆ 2019ಕ್ಕೆ 303 ಸೀಟ್ ಇತ್ತು BJPಗೆ. ಸುಮಾರು 65 ಸೀಟುಗಳನ್ನ ಕಳ್ಕೊಳ್ತಿದ್ದೀರಿ ಈ ಸರ್ತಿ. ಹೆಚ್ಚು ಕಡಿಮೆ ಇದೇ ನಂಬರ್ ಉಳಿತದೆ. 2 ಗಂಟೆ 3 ಗಂಟೆ ನಂತರ ಬದಲಾಗೋದಿಲ್ಲ ನಂಬರ್ಗಳು. ಹೆಮ್ಮೆ ಮತ್ತು ಸಂತೋಷ ಮತ್ತು ಈ ಗೆಲುವನ್ನ ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ JDSನ ಕಾರ್ಯಕರ್ತರಿಗೆ ಈ ಒಂದು ಗೆಲುವನ್ನು ಸಮರ್ಪಣೆಯನ್ನು ಮಾಡ್ತೀನಿ. ವಿಶೇಷವಾಗಿ ಈ ಬಾರಿಯ ಒಂದು ಚುನಾವಣೆ ಪ್ರಚಾರದಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಂದ ಹಿಡಿದು, ಗೌರವಿತ ನಡ್ಡಾಜಿಯಿಂದ ಅವರು ಹಿಡಿದು, ಪೂಜ್ಯ ತಂದೆಯವರಿಂದ ಯಡಿಯೂರಪ್ಪನವರಿಂದ ಹಿಡಿದು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರ ನೇತೃತ್ವದಲ್ಲಿ ಇಡೀ ಪಕ್ಷದ ತಂಡ ಹಗಲು ರಾತ್ರಿ ಶ್ರಮವನ್ನು ವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ JDS ಪಕ್ಷದ ಕಾರ್ಯಕರ್ತರು ಶ್ರಮವನ್ನು ವಹಿಸಿದ್ದಾರೆ. ಹಾಗಾಗಿ ಈ ಒಂದು ಮುಖಾಂತರ ಈ ಗೆಲುವಿಗೆ ಕಾರಣಕ್ಕಾದಂಥ ಆ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತನ ಕೃತಜ್ಞತೆ ಸಲ್ಲಿಸ್ತೇನೆ ಸರ್. ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಅಪಪ್ರಚಾರಗಳಾಯಿತು, ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಕುಟುಂಬದ ವಿರುದ್ಧವಾಗಿ. ಇದ್ರ ಬಗ್ಗೆ ಸರ್, ಈ ಎಲ್ಲ ಅಪಪ್ರಚಾರಕ್ಕೂ ಕೂಡ ಈ ಗೆಲುವಿನ ಮುಖಾಂತರ ಉತ್ತರವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಚುನಾವಣೆ ಮುಗಿದಿದೆ, ಇನ್ನಾದರೂ ಕೂಡ ಅಪಪ್ರಚಾರಗಳನ್ನು ನಿಲ್ಲಿಸಿ ಎಲ್ಲ ಒಟ್ಟಾಗಿ ಜನರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡೋಣ ಅಂತ ನಾನು ಎಲ್ಲ ಸ್ನೇಹಿತರಿಗೆ ವಿನಂತಿಯನ್ನು ಮಾಡ್ತೀನಿ. ಇದಕ್ಕಿಂತ ಹೆಚ್ಚಿನ ಬಹುಮತ ಸಿಕ್ಕಿದೆ, ನಿರೀಕ್ಷೆ ಇತ್ತು. ಸಹಜ, ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿರುವಂಥ ಶಕ್ತಿ, ಮಾಡಿದಂಥ ಅಭಿವೃದ್ಧಿ ಕಾರ್ಯ, ನಮ್ಮ ನಾಯಕರ ಆಶೀರ್ವಾದ 2 ಲಕ್ಷ ದಾಟ್ಬೋದು ಅಂತಿತ್ತು. ಅದು ತಕ್ಕಂಗೆ ಮತದಾರರು ಇವತ್ತು ಆಶೀರ್ವಾದ. ಈ ಬಾರಿ ಮೈತ್ರಿಯ ಮೂಲಕ ಚುನಾವಣೆಯನ್ನು ಎದುರಿಸ ಎಷ್ಟು ಮಟ್ಟಿಗೆ ಸಹಕಾರಿಯಾಯಿತು? ತುಂಬ ಒಳ್ಳೆ ರೀತಿಯಂಥ ಸಹಕಾರ. ಯಾಕೆಂದರೆ ಇವತ್ತು ಕೇವಲ ಶಿವಮೊಗ್ಗ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಇವತ್ತು NDA ಶಕ್ತಿಯನ್ನು ತುಂಬುವಂಥ ಕಾರ್ಯ ಮೋದಿಜಿಯವರ ಬೆಂಬಲ ಕೊಡುವಂಥ ಕೆಲಸ ಮಾಡಿದ್ದಾರೆ. 100ಕ್ಕೆ 100 NDA ಸರ್ಕಾರ ಕೇಂದ್ರದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಸರ್ಕಾರವನ್ನು ರಚನೆಯನ್ನು ಮಾಡ್ತೀವಿ ಸರ್. ಮತದಾರರಿಗೆ ಏನು ಹೇಳ್ತೀರಿ ಸರ್? ರಾತ್ರಿ ಹಗಲು ದುಡಿದಿದ್ರು. ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ಜೀವನ ಪೂರ್ತಿ ನಿಮ್ಮ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅಪೇಕ್ಷೆ ತಕ್ಕಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥ ಶಕ್ತಿ ತಾವು ಕೊಟ್ಟಿದ್ದೀರಿ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾರ್ಯ 100ಕ್ಕೆ 100 ನಮ್ಮ ಕಾರ್ಯಕರ್ತರ ನೇತೃತ್ವದಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ. ಇದಿಷ್ಟು ಸಂಸದ BY ರಾಘವೇಂದ್ರ ಅವರ ಮಾತಾಗಿರುವಂಥದ್ದು. ಏನು ಗೆಲುವಿಗೆ ಕಾರಣರಂತ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅನ್ನುವಂಥ. ರೈಟ್, ಇಟ್ನಾಳ್ ಸರ್, ನೀವೇನೋ ಕೇಳ್ತಾ ಇದ್ರಿ BJP ಅವರಿಗೆ NDA ಸುಮಾರು 65 ಸೀಟ್ಗಳನ್ನ ಕಳ್ಕೊಳ್ತಾ ಇದ್ದಾರೆ. ಅನೇಕ ವಿಶ್ಲೇಷಕರು ಅನೇಕ ತಿಂಗಳಿಂದ ಹೇಳ್ತಾ ಬಂದಿದ್ದೇನೆಂದರೆ, ಡಿಫ್ರೆನ್ಷಿಯೇಟರ್ ಇರ್ತದಲ್ಲ, ಕಾಂಗ್ರೆಸ್ ಅಥವಾ ಇಂಡಿ ಮೈತ್ರಿಕೂಟ ಮತ್ತು BJP NDA ಡಿಫ್ರೆನ್ಷಿಯೇಟರ್ ಏನು? ಬೆಲೆ ಏರಿಕೆ ಆಗಲಿ ಮತ್ತೊಂದಾಗಲಿ ಏನೇ